ನಮಸ್ಕಾರ ವೀಕ್ಷಕರೇ. ಈ ದಿನ ಸಮಾಜ ಸುಧಾರಕ ಭಕ್ತಿ ಭಂಡಾರಿ ವಚನ ಸಾಹಿತ್ಯದ ಪ್ರಮುಖ ವ್ಯಕ್ತಿಯಾದಂತಹ ಬಸವಣ್ಣನವರ ವಚನಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಚನಗಳು ಹೇಗಿದ್ದಾವೆ ಅಂತ ನೋಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು. ಎಂಥ ಸುಂದರವಾದಂತಹ ಸಾಲುಗಳು. ನಾನು ಅನ್ನುವುದು ಅಹಂಕಾರವನ್ನು ಬಿಡಬೇಕು ಅಂತಕ್ಕಂಥದ್ದು, ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ನಾನು ಅನ್ನುವುದರ ಬದಲಾಗಿ ನಾವು ಅನ್ನಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಬಸವಣ್ಣನವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಎಲ್ಲವೂ ಕೂಡ ಕೂಡಲ ಸಂಗಮ ದೇವನಲ್ಲಿ ಹೇಳ್ತಕ್ಕಂಥದ್ದು. ಎಲ್ಲವನ್ನೂ ಕೂಡ ನೀನೇ, ತಂದೆ ತಾಯಿ ಬಂಧು ಬಳಗ ನೀನಾಗಿರುವಾಗ ನೀನು ಯಾವ ರೀತಿಯಾಗಿ ದಾರಿಯನ್ನು ತೋರಿಸಿ ಆ ರೀತಿ ನಾನು ಹೋಗ್ತೀನಿ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳ್ತಾ, ಕೂಡಲ ಸಂಗಮನಲ್ಲಿ ತಲ್ಲೀನರಾಗೋದ್ರ ಜೊತೆಗೆ ತಾವು ಶರಣಾಗತಿಯನ್ನು ಸೂಚಿಸ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಹೋಗ್ತೀವಿ. ಇಲ್ಲಿ ಎಲ್ಲವೂ ನಿನಗಾಗಿ, ನೀನೇ ಎಲ್ಲವೂ ನಿನ್ನಿಂದ ಆಗಿರುವಾಗ ನಾನು ಅನ್ನುವುದು ಅಹಂಕಾರ ನನ್ನಲ್ಲಿ ಇಲ್ಲ ಅನ್ನೋದನ್ನು ಹೇಳ್ತಾ, ನಾನು ನಿನ್ನ ಮಗು, ಹಾಲಲ್ಲಾದರೂ ಅದ್ದು ನೀರಲ್ಲಾದರೂ ಅದ್ದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಈ ವಚನದ ಸಂದೇಶ ನಾನು ಮುಖ್ಯ ಅಲ್ಲ, ನಾವು ಅನ್ನೋದು ಮುಖ್ಯ ಅನ್ನೋದರ ಜೊತೆಗೆ ಎಲ್ಲವೂ ಕೂಡ ಆ ಕೂಡಲ ಸಂಗಮನಿಗೆ ಅರ್ಪಿಸಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಬಸವಣ್ಣನವರು ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ. ಒಂದು ಸುಂದರವಾದಂಥ ವಚನವನ್ನು ನಮಗೆ ಆಲಿಸಲು ಕೊಟ್ಟಂತಹ ಜಗಜ್ಯೋತಿ ಬಸವಣ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಂದಿಷ್ಟು ವಚನಗಳನ್ನು ವಾಚನ ಮಾಡ್ತಾ ಮತ್ತೆ ಭೇಟಿಯಾಗೋಣ.